Hi friends, square roots quiz na questions na solve ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 0.16 ಅಂತ ಕೇಳಿದ್ದಾರೆ. ಇಲ್ಲಿ 0.16 ಡೆಸಿಮಲ್ ಫಾರ್ಮೆಟಲ್ಲಿ ಇದೆ, ಅದನ್ನು ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿದರೆ 16/100 ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 16/100 ಆಯಿತು. ಇಲ್ಲಿ 16 ಕೂಡ ಒಂದು ಸ್ಕ್ವೇರ್ ನಂಬರು, 100 ಕೂಡ ಒಂದು ಸ್ಕ್ವೇರ್ ನಂಬರು. ದೇರ್ಫೋರ್ ಸ್ಕ್ವೇರ್ ರೂಟ್ ಆಫ್ 16/100 ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4/10 ಆಯಿತು. ಇಲ್ಲಿ ಪ್ಲಸ್ ಆರ್ ಮೈನಸ್ ಯಾಕಂದರೆ ಒಂದು ಸ್ಕ್ವೇರ್ ನಂಬರು ಎರಡು ರೂಟ್ನ ಹೊಂದಿರುತ್ತೆ, ಒಂದು ಪಾಸಿಟಿವ್ ರೂಟು ಒಂದು ನೆಗೆಟಿವ್ ರೂಟು. ಸೊ ಅದಕ್ಕೆ ಪ್ಲಸ್ ಆರ್ ಮೈನಸ್ ಅಂತ ಹೇಳಬೇಕು. ಪ್ಲಸ್ ಆರ್ ಮೈನಸ್ 4/10 ಆಯಿತು. 4/10 ಸಿಂಪ್ಲಿಫೈ ಮಾಡಿದ್ರೆ 2/5 ಆಗುತ್ತೆ. 2/5 ಈಸ್ ಈಕ್ವಲ್ ಟು 0.4 ಆಗುತ್ತೆ. ದೇರ್ಫೋರ್ ಸ್ಕ್ವೇರ್ ರೂಟ್ ಆಫ್ 0.16 ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 0.4. ಇಲ್ಲಿ ಮೈನಸ್ ಅಂತ ಆಪ್ಷನಲ್ ಇದ್ದರೂ ಅದು ರೈಟ್ ಆನ್ಸರ್ ಆಗಿರುತ್ತೆ. ಅಲ್ಲಿ ಆಪ್ಷನಲ್ ಯಾವ್ದು ಕೊಟ್ಟಿದೆ ಅಂತ ನೋಡಿಕೊಂಡು ಚೂಸ್ ಮಾಡಬೇಕು ನಾವು. ದೇರ್ಫೋರ್ ಸ್ಕ್ವೇರ್ ರೂಟ್ ಆಫ್ 0.16 ಈಸ್ ಈಕ್ವಲ್ ಟು ಇಲ್ಲಿ ಕೊಟ್ಟಿರೋದು 0.4 ಅಂತ. ಸೊ 0.4 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಲೀಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಡಿವಿಸಿಬಲ್ ಬೈ 3, 4, 5, 6 ಆ್ಯಂಡ್ 8 ಈಸ್. ಅಂದರೆ ಯಾವ ಚಿಕ್ಕ ಸ್ಕ್ವೇರ್ ನಂಬರು, ಅತಿ ಚಿಕ್ಕ ಸ್ಕ್ವೇರ್ ನಂಬರು 3, 4, 5, 6 ಮತ್ತು 8ರಿಂದ ಭಾಗ ಹೋಗ್ತದೆ, ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ನಮಗೆ ಇಲ್ಲೊಂದು ಸಿಂಪಲ್ ಮೆಥಡ್ ಇದೆ. ದ ಲೀಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಡಿವಿಸಿಬಲ್ ಬೈ 3, 4, 5, 6 ಆ್ಯಂಡ್ 8. ಸೊ ಈಗ ನಾವು 3, 4, 5, 6 ಮತ್ತು 8ನ ಎಲ್ ಸಿ ಎಮ್ ಮಾಡ್ಕೋಬೇಕು. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮೂಲಕ ಎಲ್ ಸಿ ಎಮ್ ಮಾಡಿಕೊಂಡ್ರೆ ನಮಗೆ ಎಲ್ ಸಿ ಎಮ್ ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 2 ಇಂಟು 3 ಇಂಟು 5 ಇಸ್ ಈಕ್ವಲ್ ಟು 120 ಆಗುತ್ತೆ. ಅಂದರೆ ಎಲ್ಲ ನಂಬರ್ನು ಪ್ರೈಮ್ ನಂಬರಿಂದ ಡಿವೈಡ್ ಮಾಡ್ತಾ ಬರಬೇಕಾಗುತ್ತೆ. ಸೊ ಅವಾಗ ಎಲ್ ಸಿ ಎಮ್ 120 ಸಿಗುತ್ತೆ. 120ನ ಪ್ರೈಮ್ ಫ್ಯಾಕ್ಟರ್ಸು 2 ಇಂಟು 2 ಇಂಟು 2 ಇಂಟು 3 ಇಂಟು 5 ಆಯಿತು. ಅಂದರೆ ಇಲ್ಲಿ 2 ಇಂಟು 2 ಸ್ಕ್ವೇರ್ ಆಯಿತು. ಇನ್ನು 2 ಇಂಟು 3 ಇಂಟು 5 ಉಳಿಯುತ್ತೆ. ಸೊ ಮತ್ತೆ 2ನ ಒಂದು ಸ್ಕ್ವೇರ್ ನಂಬರ್ ಮಾಡಬೇಕಂದ್ರೆ ಅದಕ್ಕೆ 2ಇಂದ ಮಲ್ಟಿಪ್ಲೈ ಮಾಡಬೇಕು. 3ನ ಒಂದು ಸ್ಕ್ವೇರ್ ನಂಬರ್ ಮಾಡಬೇಕಂದ್ರೆ ಅದಕ್ಕೆ 3ಇಂದ ಮಲ್ಟಿಪ್ಲೈ ಮಾಡಬೇಕು. 5ನ ಒಂದು ಸ್ಕ್ವೇರ್ ನಂಬರ್ ಮಾಡಬೇಕಂದ್ರೆ 5ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 2 ಇಂಟು 3 ಇಂಟು 5ಇಂದ ಮಲ್ಟಿಪ್ಲೈ ಮಾಡಬೇಕು. ಆಗ 120 ಒಂದು ಸ್ಕ್ವೇರ್ ನಂಬರ್ ಆಗುತ್ತೆ. ಸೊ ಟು ಮೇಕ್ ಪರ್ಫೆಕ್ಟ್ ಸ್ಕ್ವೇರ್ ಇಟ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ 2 ಇಂಟು 3 ಇಂಟು 5. ಅಂದರೆ 2ನ ಇಂಟು ಮಾಡಿದ್ರೆ 2 ಇಂಟು 2 ಆಗುತ್ತೆ, 2 ಸ್ಕ್ವೇರ್ ಆಗುತ್ತೆ. 3ನ ಇಂಟು ಮಾಡಿದ್ರೆ 3 ಇಂಟು 3 ಆಗುತ್ತೆ, 3 ಸ್ಕ್ವೇರ್ ಆಗುತ್ತೆ. 5ನ ಇಂಟು ಮಾಡಿದ್ರೆ 5 ಇಂಟು 5 ಆಗುತ್ತೆ, 5 ಸ್ಕ್ವೇರ್ ಆಗುತ್ತೆ. ಅದು ದ ಹೋಲ್ ನಂಬರ್ ವಿಲ್ ಬಿ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗುತ್ತೆ. ಸೊ ಪರ್ಫೆಕ್ಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಇಂಟು 2 ಮತ್ತೊಂದು ಸಲ ಇಂಟು 2 ಆಮೇಲೆ ಇಂಟು 3 ಮತ್ತೆ ಇಂಟು 3 ಇಂಟು 5 ಮತ್ತು ಇಂಟು 5. ಸೊ 2 ಸ್ಕ್ವೇರ್ ಆಯಿತು, ಮತ್ತು ಇಂಟು 2 ಸ್ಕ್ವೇರ್ ಆಯಿತು, ಇಂಟು 3 ಸ್ಕ್ವೇರ್ ಆಯಿತು, ಇಂಟು 5 ಸ್ಕ್ವೇರ್ ಆಯಿತು, ಇಸ್ ಈಕ್ವಲ್ ಟು 3600. ಸೊ ದ ಲೀಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಡಿವಿಸಿಬಲ್ ಬೈ 3, 4, 5, 6 ಆ್ಯಂಡ್ 8 ಈಸ್ 3600. ನೆಕ್ಸ್ಟ್ ಕ್ವಶನ್, ದ ಲೀಸ್ಟ್ ನಂಬರ್ ಬೈ ವಿಚ್ 294 ಮಸ್ಟ್ ಬಿ ಮಲ್ಟಿಪ್ಲೈಡ್ ಟು ಮೇಕ್ ಇಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಅಂದರೆ 294ಗೆ ಯಾವ ಲೀಸ್ಟ್ ನಂಬರ್ ಅಂದರೆ ಅತಿ ಚಿಕ್ಕ ಸಂಖ್ಯೆಯನ್ನು ಮಲ್ಟಿಪ್ಲೈ ಮಾಡಿದ್ರೆ ಅದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ನಾವು ಇಲ್ಲಿ 294ನ ಪ್ರೈಮ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಅಂದರೆ 294ನ ಪ್ರೈಮ್ ನಂಬರ್ಸಿಂದ ಡಿವೈಡ್ ಮಾಡ್ತಾ ಬರಬೇಕು. ಮೊದಲು 2ಇಂದ ಡಿವೈಡ್ ಮಾಡಬೇಕು, ಆಮೇಲೆ 3ಇಂದ, ಆಮೇಲೆ 7ಇಂದ, ಆಮೇಲೆ 7ಇಂದ ಆಗುತ್ತೆ. ಸೊ 294 ಇಸ್ ಈಕ್ವಲ್ ಟು 2 ಇಂಟು 3 ಇಂಟು 7 ಇಂಟು 7 ಆಗುತ್ತೆ. ಇಲ್ಲಿ 2 ಇಂಟು 3 ಇಂಟು 7 ಇಂಟು 7, ಸೊ 7 ಸ್ಕ್ವೇರ್ ಆಯಿತು. ಅಂದರೆ 2 ಮತ್ತು 3 ಸಿಂಗಲ್ ನಂಬರ್ಸ್ ಆಯಿತು. ಇದಕ್ಕೆ 2 ಸ್ಕ್ವೇರ್ ಆಗಬೇಕಂದ್ರೆ 2ಗೆ 2ಇಂದ ಇಂಟು ಮಾಡಬೇಕು. 3 ಸ್ಕ್ವೇರ್ ನಂಬರ್ ಆಗಬೇಕಂದ್ರೆ 3ಗೆ 3ಇಂದ ಇಂಟು ಮಾಡಬೇಕು. ಸೊ ಟು ಮೇಕ್ ಪರ್ಫೆಕ್ಟ್ ಸ್ಕ್ವೇರ್ ಇಟ್ ಮಸ್ಟ್ ಬಿ ಮಲ್ಟಿಪ್ಲೈಡ್ ಬೈ 2 ಇಂಟು 3. ಸೊ ಸ್ಕ್ವೇರ್ ನಂಬರ್ ಆಗಬೇಕಂದ್ರೆ 2 ಇಂಟು 2 2 ಸ್ಕ್ವೇರ್ ಆಯಿತು, ಮತ್ತು 3 ಇಂಟು ಮಾಡಿದ್ರೆ 3 ಇಂಟು 3 ಆಗುತ್ತೆ, 3 ಸ್ಕ್ವೇರ್ ಆಗುತ್ತೆ, 7 ಸ್ಕ್ವೇರ್ ಅಂತ ಇದೆ. ಸೊ 2 ಇಂಟು 3 6ಇಂದ ಮಲ್ಟಿಪ್ಲೈ ಮಾಡಿದಾಗ 294 ಒಂದು ಸ್ಕ್ವೇರ್ ನಂಬರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ಬೈ ವಿಚ್ 5808 ಶುಡ್ ಬಿ ಮಲ್ಟಿಪ್ಲೈಡ್ ಸೊ ದಟ್ ದ ಪ್ರಾಡಕ್ಟ್ ಬಿಕಮ್ಸ್ ಅ ಪರ್ಫೆಕ್ಟ್ ಸ್ಕ್ವೇರ್. 5808ಗೆ ಯಾವ ಸ್ಮಾಲೆಸ್ಟ್ ನಂಬರ್ ಅತಿ ಚಿಕ್ಕ ಸಂಖ್ಯೆಯನ್ನು ಮಲ್ಟಿಪ್ಲೈ ಮಾಡಿದಾಗ ಅದೊಂದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಅಂತ ಕೇಳಿದ್ದಾರೆ. ಇದು ಲಾಸ್ಟ್ ಸಮ್ ಹಂಗೆ ಇದೆ. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 5808ನ ಮಾಡ್ಕೋಬೇಕು. ಅಂದರೆ ಪ್ರೈಮ್ ನಂಬರ್ಸಿಂದ ಡಿವೈಡ್ ಮಾಡ್ತಾ ಬರಬೇಕು. 5808 ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 11 ಇಂಟು 11 ಆಗುತ್ತೆ. ಸೊ ಇಲ್ಲಿ 2 ಇಂಟು 2 2 ಸ್ಕ್ವೇರ್ ಆಯಿತು, 2 ಇಂಟು 2 2 ಸ್ಕ್ವೇರ್ ಆಯಿತು, 11 ಇಂಟು 11 11 ಸ್ಕ್ವೇರ್ ಆಯಿತು, 3 ಒಂದೇ ಸಿಂಗಲ್ ಆಗಿ ಉಳಿಯುತ್ತೆ. ಸೊ ಟು ಮೇಕ್ 5808 a perfect square
ವಿ ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಬೈ 3, ಯಾಕಂದರೆ 3 ಸಿಂಗಲ್ ಇದೆ, ಅದಕ್ಕೆ ಮತ್ತೆ 3 ಇಂಟು ಮಾಡಿದ್ರೆ 3 ಸ್ಕ್ವೇರ್ ಆಗುತ್ತೆ. ಸೊ ಅದೆಲ್ಲ ಕೂಡ ಒಂದು ಸ್ಕ್ವೇರ್ ನಂಬರ್ ಆಗ್ತಾ ಬರುತ್ತೆ. ಸೊ 5808ಗೆ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೊಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗುತ್ತೆ. ಲಾಸ್ಟ್ ಕ್ವಶನ್, ದ ಲೀಸ್ಟ್ ನಂಬರ್ ಬೈ ವಿಚ್ 1470 ಮಸ್ಟ್ ಬಿ ಡಿವೈಡೆಡ್ ಟು ಗೆಟ್ ಅ ನಂಬರ್ ವಿಚ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್. 1470ನ ಯಾವ ನಂಬರಿಂದ ಡಿವೈಡ್ ಮಾಡಿದ್ರೆ, ಯಾವ ಸ್ಮಾಲೆಸ್ಟ್ ನಂಬರಿಂದ ಡಿವೈಡ್ ಮಾಡಿದ್ರೆ ಅದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ತನಕ ಕೇಳಿದ ಕ್ವಶನ್ ಯಾವ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಅಂತ ಕೇಳಿದ್ರು. ಈಗ ಯಾವ ನಂಬರ್ನ ಡಿವೈಡ್ ಮಾಡಿದ್ರೆ, ನಂಬರಿಂದ ಡಿವೈಡ್ ಮಾಡಿದ್ರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲೂ ಕೂಡ 1470ನ ಪ್ರೈಮ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡ್ಕೋಬೇಕು. ಮೊದಲು 2 ಇಂದ, ಆಮೇಲೆ 3, ಆಮೇಲೆ 5, ಆಮೇಲೆ 7 ಆಗುತ್ತೆ. ಸೊ 1470 ಇಸ್ ಈಕ್ವಲ್ ಟು 2 ಇಂಟು 3 ಇಂಟು 5 ಇಂಟು 7 ಇಂಟು 7. ಇಲ್ಲಿ ನಮಗೆ ಸ್ಕ್ವೇರ್ ಇರೋದು 7 ಇಂಟು 7 ಸ್ಕ್ವೇರ್ ಇದೆ, ಉಳಿದಿದೆಲ್ಲ ಸಿಂಗಲ್ ಇದೆ, ಅಂದರೆ 2 ಇಂಟು 3 ಇಂಟು 5 ಇದೆ. ಸೊ ಇಲ್ಲಿ 2 ಓಕೆ 2 ಆಗಬೇಕಂದ್ರೆ 2 ಇಂದ ಮಲ್ಟಿಪ್ಲೈ ಮಾಡಬೇಕಿತ್ತು, 3ಗೆ ಮತ್ತೆ 3 ಸ್ಕ್ವೇರ್ ಆಗಬೇಕಂದ್ರೆ 3 ಇಂದ ಮಲ್ಟಿಪ್ಲೈ ಮಾಡಬೇಕಿತ್ತು, 5ಗೆ ಸ್ಕ್ವೇರ್ ಆಗಬೇಕಂದ್ರೆ 5 ಇಂದ ಮಲ್ಟಿಪ್ಲೈ ಮಾಡಬೇಕಿತ್ತು. ಈಗ ಇದು ಯಾವುದು ಸ್ಕ್ವೇರ್ ನಂಬರ್ಸ್ ಅಲ್ಲ. ಸೊ 2 ಇಂಟು 3 ಇಂಟು 5ನ ಅಂದರೆ 2 ಇಂಟು 3 6, 6 ಇಂಟು 5 6 ಇಂಟು 5 30 ಆಗುತ್ತೆ. 30ನ 1470 ಇಂದ ಮಲ್ಟಿಪ್ಲೈ ಡಿವೈಡ್ ಮಾಡಿದ್ರೆ ನಮಗೆ ಒಂದು ಸ್ಕ್ವೇರ್ ನಂಬರ್ ಸಿಗುತ್ತೆ. ಆ ಸ್ಕ್ವೇರ್ ನಂಬರ್ ಯಾವುದು ಅಂದರೆ 7 ಸ್ಕ್ವೇರ್ ಇಸ್ ಈಕ್ವಲ್ ಟು 49 ಸಿಗುತ್ತೆ. ಸೊ 30ಇಂದ ಡಿವೈಡ್ ಮಾಡಿದ್ರೆ ನಮಗೆ ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಸಿಗುತ್ತೆ. ಸೊ ಆನ್ಸರ್ ಇಸ್ 30. ಥ್ಯಾಂಕ್ ಯು.